ಚಿಂತಾಮಣಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದರು. ಚಿಂತಾಮಣಿ ನಗರಸಭೆಯ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆಯಡಿ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಹಾಗೂ ಅಧಿಕಾರಿಗಳ ತಂಡ ನಗರದ ಆಜಾದ್ ಚೌಕ, ವೆಂಕಟಗಿರಿ ಕೋಟೆ ಸೇರಿದಂತೆ ಇತರೆ ವಾರ್ಡ್ಗಳಿಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ವೀಕ್ಷಿಸಿದ್ದಾರೆ. ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ರವೀಂದ್ರ, ನಗರೋತ್ಥಾನ ಯೋಜನೆಯಲ್ಲಿ ನಗರ ಭಾಗದಲ್ಲಿ ಈಗಾಗಲೇ 21 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ನಗರದ ವಿವಿಧ ಭಾಗಗಳಲ್ಲಿ ಡ್ರೈನೇಜ್ ಮಾಡಲಾಗುತ್ತಿದ್ದು, ಕಾಮಗಾರಿ ಉತ್ತಮ ಹಾಗೂ ಗುಣಮಟ್ಟದ ರೀತಿಯಲ್ಲಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಚಿಂತಾಮಣಿ ನಗರಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ. ಚಿಂತಾಮಣಿ ನಗರದಲ್ಲಿ ಕೈಗೊಂಡಿರ್ತಕ್ಕಂಥ ನಗರೋತ್ಥಾನ ಕಾಮಗಾರಿಗಳ ಒಂದು ಪರಿವೀಕ್ಷಣೆಯನ್ನು ಮಾಡಬೇಕಾಗಿತ್ತು, ಸ್ಥಳ ಪರಿಶೀಲನೆಯನ್ನು ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಮತ್ತು ನಗರದ ವಿವಿಧ ಪ್ರದೇಶಗಳಿಗೂ ಕೂಡ ಭೇಟಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿ ನಗರೋತ್ಥಾನ ಅಡಿಯಲ್ಲಿ 25 ಕೋಟಿ ರೂಪಾಯಿಗಳು ಚಿಂತಾಮಣಿ ನಗರಕ್ಕೆ ಇರ್ತಕ್ಕಂಥದ್ದು. ಇರ್ತಕ್ಕಂಥ 25 ಕೋಟಿ ಒಳಗಡೆ 21 ಕೋಟಿ ಏನು ಬರುತ್ತೆ, 21 ಕೋಟಿಯಷ್ಟು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅಂದರೆ ಸಿವಿಲ್ ಕಾಮಗಾರಿಗಳು 21 ಕೋಟಿ. ಇನ್ನು 4 ಕೋಟಿ ವೈಯಕ್ತಿಕ ಫಲಾನುಭವಿಗಳಿಗೆ ನಾವು ಸ್ಕೀಮ್ ಅಡಿಯಲ್ಲಿ ಅವರಿಗೆ ಪ್ರಯೋಜನವನ್ನು ಮಾಡಿಕೊಡಬೇಕಾಗಿದೆ. ಈ 21 ಕೋಟಿ ಪೈಕಿ ಈಗ 4.71 ಕೋಟಿ ರೂಪಾಯಿನಷ್ಟು ಒಂದು ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಏನು ರಾಜಕಾಲುವೆ ಬರುತ್ತೆ, ಮೇನ್ ಡ್ರೈನ್ ಬರುತ್ತೆ, ಮೇನ್ ಡ್ರೈನನ್ನು ಕಟ್ಟಿರ್ತಕ್ಕಂಥದ್ದು, ಅದರ ಮೇಲೆ ಕವರ್ ಮಾಡಿರ್ತಕ್ಕಂಥ ಸ್ಲ್ಯಾಬನ್ನು ಕವರ್ ಮಾಡಿರ್ತಕ್ಕಂಥ ಒಂದು ಕಾಮಗಾರಿ. ಈಗ ಅದನ್ನು ಪರಿಶೀಲನೆ ಮಾಡಲಾಯಿತು. ಪರಿಶೀಲನೆ ಮಾಡಿದಂಥ ಕಾಲಕ್ಕೆ ಮೆಜರ್ಮೆಂಟ್ಸನ್ನು ಕರೆಕ್ಟ್ ಇದೆ ಮತ್ತು ಕ್ವಾಲಿಟಿ ವರ್ಕು ಕೂಡ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದು ಕೆಲಸ ನೋಡಿಕೊಂಡು ಈಗ ಆಜಾದ್ ಚೌಕಲ್ಲಿ ಡೆಲ್ಟ್ ಸ್ಕೀಮ್ ಅಡಿಯಲ್ಲಿ ನಾವಿಲ್ಲಿ ಆಜಾದ್ ಚೌಕ್ನಲ್ಲಿ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ. 1,65,00,000 ರೂಪಾಯಿಗಳಷ್ಟು ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಈಗ ಭರದಿಂದ ಸಾಗಿದೆ. ಈ ಒಂದು ಆಜಾದ್ ಚೌಕ್ನಲ್ಲಿ ಇದನ್ನು ಮಾಡಿದರೆ ಜನರನ್ನ ನಾವು ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಮುಂದೆ ದೊಡ್ಡಪೇಟೆಗೆ ಹೋಗ್ತಕ್ಕಂಥ ಒಂದು ರೋಡ್ ಕನೆಕ್ಟಿವಿಟಿ ಏನಿದೆ ಮೈನ್ ಸಿಟಿಯಿಂದ, ಅದು ಕೂಡ ಆಗುತ್ತೆ. ಹಾಗೆಯೇ ರೈಲ್ವೆ ಸ್ಟೇಷನ್ಗೆ ಇದು ಕನೆಕ್ಟಿವಿಟಿ ಆಗ್ತಕ್ಕಂಥ ಒಂದು ರೋಡು. ಹಾಗಾಗಿ ಆ ರೋಡನ್ನು ಕೂಡ ಸ್ವಲ್ಪ ಅಗಲೀಕರಣ ಮಾಡ್ತಕ್ಕಂಥ ವಿಷಯದಲ್ಲಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಕೂಡ ಕೈಗೊಂಡಿದ್ದೀನಿ. ಹಾಗಾಗಿ ನೋಡೋಣ, ಕಟ್ಟಡದ ಮಾಲೀಕರುಗಳು ಏನು ಬರ್ತಾರೆ ಅವರೆಲ್ಲರ ಜೊತೆ ಮಾತುಕತೆ ನಡೆಸಿ ಅಗಲೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಏನು ಬರುತ್ತೆ, ಅದಕ್ಕೆ ಏನು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ನಗರದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿರೋದ್ರಿಂದ ಆ ಒಂದು ರೈಲ್ವೆ ಸ್ಟೇಷನ್ನಿಗೆ ಕನೆಕ್ಟಿವಿಟಿ ಆಗ್ತಕ್ಕಂಥ ರೋಡು ಮೇನ್ ಸಿಟಿಯಿಂದ. ಸೊ ಹಾಗಾಗಿ ಅದರ ಒಂದು ಅಗಲೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಮತ್ತು ಏನು ಟೆಂಪಲ್ ಬರುತ್ತೆ, ಟೆಂಪಲಿನ ಸುತ್ತಲೂ ಕೂಡ 2 ಮೀಟರ್ ರಸ್ತೆ, ಒಂದು ಫುಟ್ಪಾತನ್ನು ನಾವು ಕ್ರಿಯೇಟ್ ಮಾಡಿಕೊಡ್ತೇವೆ. ಏಕೆಂದರೆ ಜನ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈವ್ನಿಂಗ್ ಭಾಳಷ್ಟು ಜನ ಇಲ್ಲಿ ಆಜಾದ್ ಚೌಕ್ ಹತ್ರ ಬರ್ತಾರೆ. ಇದೊಂದು ವ್ಯಾಪಾರ ವಹಿವಾಟು ನಡೀತಕ್ಕಂಥ ಒಂದು ಸೆಂಟ್ರಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಸುತ್ತಲೂ ಕೂಡ 2 ಮೀಟರ್ ಅಗಲ ಮಾಡಿಬಿಟ್ಟು ಅವರಿಗೆ ಸ್ಪೇಸನ್ನು ವೆಹಿಕಲ್ ಪಾರ್ಕಿಂಗ್ ಟೈಪ್ ಕೂಡ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಪೌರಾಯುಕ್ತರಾದ ಜಿಎನ್ ಚಲಪತಿ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಅಸ್ಲಾಂ ಪಾಷಾ, ಎಂಎಂ ಟಿವಿ ನ್ಯೂಸ್, ಚಿಂತಾಮಣಿ.